Good morning from Dharamshala. See the golden cap there. ಇವಾಗ ಬೆಟ್ಟಗಳು ಕಾಣಿಸ್ತಾ ಇದೆ. ಅಲ್ಟಿಮೇಟ್ ಆಗಿದೆ, ಅಲ್ಟಿಮೇಟ್. ಡ್ಯೂಸ್ ಬಿದ್ದಿದೆ, ಮಂಜಿನ ಹನಿಗಳು. ತುಂಬ ಚೆನ್ನಾಗಿದೆ ಲೊಕೇಶನ್. ಆಯಿತು, ರೆಡಿ ಆಯಿತು. 7:15 ಆಯಿತು ಟೈಮು. ಬಿಸಿಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಹಿಮಾಚಲ್ ಪ್ರದೇಶ್. ನಾನು ಸುಮಾರು 37 ವರ್ಷ ಆಯಿತು ಇಲ್ಲಿಗೆ ಬಂದು. ಲಾಸ್ಟ್ ಬಂದಿದ್ದು 1987 ಮೇ ಜೂನ್. ಈಗಲೇ ಬರ್ತಾ ಇರೋದು. ಆಮೇಲೆ ಫೀಲಿಂಗ್ ವೆರಿ ಗುಡ್. ಬೆಟ್ಟಗಳ ರೇಂಜ್ ತುಂಬ ಚೆನ್ನಾಗಿದೆ ಬೆಳಗಿನ ಬಿಸಿಲಲ್ಲಿ. ಚಲೋ ಚೆಕ್ಔಟ್ ಮಾಡಿ ಹೊರಡೋಣ. ರಾತ್ರಿ 2 ರೌಂಡ್ ಚೆನ್ನಾಗಿ ಮಳೆ ಆಯಿತು, ಕೇಳಿಸ್ತಾ ಇತ್ತು. ಬಟ್ ನಿದ್ದೆಲಿದ್ದೆ, ಎದ್ದು ಹೊರಗೆ ಬರೋಕ್ಕಾಗಿಲ್ಲ. ಸೊ ಎಲ್ಲ ಫ್ರೆಶ್ಶಾಗಿ ಕಾಣ್ತಾಯಿದೆ ಇವಾಗ. ಟ್ರೂಲಿ ಆಸಮ್. ದಿಸ್ ಇಸ್ ಹಿಮಾಚಲ್ ಪ್ರದೇಶ್, ಧರ್ಮಶಾಲಾ. तेरी गलियां तेरी गलियां ಹೆಂಗಿದೆ. ಚುಟ್ಟಿ ಚುಟ್ಟಿ ಗಲಿಯಾ, ಪಗಡಂಡಿ, ಸಡ್ಕೆ. ಮೇನ್ ರೋಡಿಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಸಿದ್ದು ಬಾಬಾ ಡ್ರೈವರ್ನ ಅಲ್ಲೇ ಮೇನ್ ರೋಡಿಗೆ ಬರೋಕ್ಕೆ ಹೇಳಿದೆ, ಒಂದು ರೌಂಡ್ ನಡೆಯೋಣ ಅಂತ. ಧರ್ಮಶಾಲಾಲಿದ್ದೀನಿ. ದ ಹೈಯೆಸ್ಟ್ ಕ್ರಿಕೆಟ್ ಸ್ಟೇಡಿಯಮ್ ಇನ್ ದ ವರ್ಲ್ಡ್ಗೆ ಬಂದಿದ್ದೀನಿ ಈಗ. 1457 ಮೀಟರ್ಸ್ ಅಬೌವ್ ಸಿ ಲೆವೆಲ್ ಮಾಡಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ. ತುಂಬ ವರ್ಲ್ಡ್ ರೆಕಾರ್ಡ್ಸ್ ಆಗಿದೆ ಇಲ್ಲಿ. ಸಚಿನ್ ತೆಂಡೂಲ್ಕರ್ ಫೇರ್ವೆಲ್ ಆಗಿರೋ ಸ್ಟೇಡಿಯಂ ಇದು. ಸಂಘಕಾರ ಆಡಿರೋ ಸ್ಟೇಡಿಯಂ ಇದು. ಒಳಗೋಗಿ ನೋಡ್ಕೊಂಬರೋಣ. ಆಮೇಲೆ ರೈಟ್ ನಾವು ಪಿಟ್ ಸ್ಟಾಪಿಗೆ ನಿಲ್ಸಿದ್ದೀವಿ. ಬೆಳಗಿಂದ ಟೀ ಕುಡ್ದಿಲ್ಲ. ಸೊ ಅಣ್ಣನ ಕೇಳಿದೆ, ಒಂದು ಟೀ ಕುಡ್ಬಿಟ್ಟು ಮುಂದಕ್ಕೆ ಹೋಗೋಣಪ್ಪ ಅಂತ. ಇದನ್ನು ಸ್ಟೇಡಿಯಮ್ಮು ಓಪನ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಷ್ಟರೊಳಗೆ ಟೀ ಕುಡ್ಬಿಡೋಣ. ಲೆಟ್ಸ್ ಗೋ ಸಿ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಸ್ಟೇಡಿಯಂ. ಸ್ಟೇಡಿಯಂ ಓಪನ್ ಆಗಿದೆ, ಟಿಕೆಟ್ಸ್ ಕೊಡ್ತಾ ಇದ್ದಾರೆ. ಚೂರು ಟೀ ಕುಡಿದ್ಬಿಟ್ಟು ಹೋಗೋಣ. ಮಾರ್ನಿಂಗ್ ಫಸ್ಟ್ ಚಾಯ್ ಇಲ್ಲೇ ಮದನ್ ವಾಲೆ ಚಾಯ್ ಸಿಕ್ತು, ಟೀ ಸ್ಟಾಲ್. ಹಂಗೆ ಇದ್ದಾರೆ ಅವರು. ಟೀ ಮಾಡಿ ಮಾಡಿ ಬಗ್ಸಿ ಹಂಗೆ ಆಗ್ಬಿಟ್ಟಿದ್ದಾರೋ ಏನೋ ಪಾಪ. ಮದನ್ ವಾಲೆ ಟೈ. ವೆಲ್ಕಮ್ ಟು ದ ಹೈಯೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಆಫ್ ದ ವರ್ಲ್ಡ್, ಧರ್ಮಶಾಲಾ, ಹಿಮಾಚಲ್ ಪ್ರದೇಶ್. 1457 meters above sea level. Wow, exciting.
हाय। ಬರಫ್ ಸ್ಟಾರ್ಟ್ ಆಗೋಯ್ತು ಇಲ್ಲಿ. ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, ಅಲ್ಲಿ ಸ್ಟೇಡಿಯಮಿಂದನೂ ನೋಡಿದೆ ಅಲ್ಲ, ಒಂಚೂರು ಪೀಕಲ್ಲಿ ಒಂಚೂರು ಬರಫ್ ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಇದೇ ಟಾಪ್ ಅನಿಸುತ್ತೆ, ಅದೇ ಹಿಲ್ ಟಾಪ್ ಇರಬೇಕು. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು. ಸೊ ಸ್ನೋ ಶುರುವಾಗ್ತಾ ಇದೆ, ವಿಂಟರ್ಗೆ ರೆಡಿ ಆಗ್ತಾ ಇದೆ ಹಿಮಾಲಯಸ್. ಸ್ನೋಯಿ ಚೆನ್ನಾಗಿದೆಲ್ಲ. ಡಾಗಿ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ದೀವಿ, ಪಾರ್ಕಿಂಗಿಗೆ ಕನ್ವೀನಿಯೆಂಟ್ ಆಗಿತ್ತು ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ದಾನಾಪಾನಿ ಪ್ಯೂರ್ ವೆಜ್ ಧಾಬಾ. ಆಲೂ ಪರಾಠ ತಿಂದ್ಬಿಟ್ಟು ಲಸ್ಸಿ ಕುಡಿದ್ಬಿಟ್ಟು ರೈಟ್ ಹೇಳ್ಬಿಡೋಣ. ಇಲ್ಲೆಲ್ಲೋ ನದಿ ಸೌಂಡ್ ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಫಾಲ್ಸ್ ಬರ್ತಾ ಇದೆ. ಅರೆ ವಾ 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 ವಾ, ಕೇಳಿಸ್ತಿದ್ಯಾ? ಸಚ್ ಎ ಬ್ಯೂಟಿಫುಲ್ ಸ್ಟ್ರೀಮ್. ಆನ್ ದ ವೇ. ಸ್ಟ್ರೀಮ್ ಬಂದು ಅಲ್ಲಿಂದ ಹರಿದು ಇಲ್ಲಿ ಇಳಿತಾ ಇದೆ. ಯಾವುದೋ ಜಗನ್ಮಾತ, ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ನೋಡೋಕ್ಕೆ ಚೆನ್ನಾಗಿದೆ. ಸಿ ವಾಟ್ ಎ ವ್ಯೂ. ಧರ್ಮಶಾಲ ಅಲ್ಲಿ ಮೇಲೆ ಹೋದರೆ ಮೆಕ್ಲಾಡ್ಗಂಜ್, ಇದೆಲ್ಲ ಧರ್ಮಶಾಲ ಫಾರೆಸ್ಟ್. ಈ ಕಡೆ ಹೋದರೆ ಪಠಾನ್ಕೋಟ್, अमृतसर. नाइस ना. मक्खन मार के आलू पराठा पहाड़ी दा भाई साहब के साथ. आपका क्या है? आलू प्याज. बढ़िया. ಪ್ರಕೃತಿಲಿ ಮರದ ಕೆಳಗೆ ಕೂತ್ಕೊಂಡು ತಿಂಡಿ ತಿನ್ನೋದು ಒಂದು ಅನುಭವ. ಮೇನ್ ರೋಡಲ್ಲಿದ್ದೀನಿ, ಈ ಮರದ ಕಡೆ ಕೂತ್ಕೊಳ್ಳೋದೇ ಒಂದು ಅನುಭವ. ಹೊಂಗೆ ಮರನ ಏನೋ ಗೊತ್ತಿಲ್ಲ. ಇತ್ತು ಏರ್ಪೋರ್ಟ್ ತಲುಪಿದೆ. ಸಿಕ್ಕಾಪಟ್ಟೆ ಗಡ್ಬಡಾಗೋಯ್ತು, ರೋಡ್ ಬ್ಲಾಕ್ಸ್ ಆಗಿ ಡಿವೇಶನ್ ತೊಗೊಂಡು ಹಳ್ಳಿ ಒಳಗೆ ಖೇತಲ್ಲೆಲ್ಲ ಹೋಗ್ಬಿಟ್ಟಿದ್ವಿ. ಅಲ್ಲಿಂದ ಹೈವೇ ಹಿಡ್ಕೊಂಡು ಬಂದು ಏರ್ಪೋರ್ಟ್ ಸೇರಿ ಇವಾಗ ಉಸಿರಾಡ್ತಾ ಇದ್ದೆ. ಅದು ಸೇರಿದೆ. ರಿಟರ್ನ್ ಜರ್ನಿ ಮಾತ್ರ ಟ್ಯಾಕ್ಟಿಕಲ್ ಮೆಮೊರಬಲ್. ನಮ್ಮ ಕ್ಯಾಬ್ ಡ್ರೈವರ್ ಸಿದ್ದುಜಿ. And just a word of caution, we are expecting some weather during our descent, so whenever the seatbelt signs is on, पानी